ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಇಡಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಸಿಟ್ಟಿದೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ. ಬಸವೇಶ್ವರ ಸೇವಾ ಸಮಾಜದಿಂದ ಸಂಭ್ರಮದ ಕಾರ ಹುಣ್ಣಿಮೆ ಆಚರಣೆ. ಕಾಂಗ್ರೆಸ್ ಕಚೇರಿಯಲ್ಲಿ ಡೇವಿಡ್ ಸಿಮಿಯೋನ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ. ಎಚ್ಕೆಇ ಶಿಕ್ಷಣ ಸಂಸ್ಥೆಯಲ್ಲಿ ನೂತನ ಬಸ್ಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಸಿಎಂ ಡಿಸಿಎಂ ಹೈಕಮಾಂಡ್ ಭೇಟಿ ವಿಚಾರದ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, 3-4 ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಕಾಲ್ತುಳಿತ ಜನಗಣತಿ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾವು ರಾಹುಲ್ ಗಾಂಧಿ ಮಾಹಿತಿ ಪಡೆದು ಸೂಕ್ಷ್ಮವಾಗಿ ತಿಳಿಸಿದ್ದೇವೆ. ಇಂತಹ ಘಟನೆ ನಡೆಯಬಾರದಿತ್ತು. ಆ ಕುಟುಂಬದವರ ಬೆನ್ನಿಗೆ ನಿಲ್ಲಬೇಕು ಅಂತ ತಿಳಿ ಹೇಳಿದ್ದೇವೆ ಎಂದು ಹೇಳಿದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಬಿಜೆಪಿಯಿಂದ ಸಿಎಂ ಡಿಸಿಎಂ ರಾಜೀನಾಮೆಗೆ ಒತ್ತಾಯದ ಕುರಿತು ಮಾತನಾಡಿದರು. ಕುಂಭಮೇಳದಲ್ಲಿ ಕಾಲ್ತುಳಿತ ಆಯಿತು, ಆವಾಗ ರಾಜೀನಾಮೆ ಕೊಟ್ಟಿದ್ದಾರಾ? ಆಗ ನನಗೆ ಬೈದ್ರು. ಒಂದೊಂದೇ ಹೆಣ ತೇಲಿದವು. ಯೋಗಿ ರಾಜೀನಾಮೆ ಕೊಡಬೇಕಾಗಿತ್ತು. ಇಂಟೆನ್ಷನಲ್ ಆಗಿ ಆಗಿರೋದು ಅಲ್ಲ, ಇದು ಆಕಸ್ಮಿಕವಾಗಿ ನಡೆದಿರುವ ಘಟನೆ. ಇದು ನಮ್ಮವರು ಕ್ಷಮೆ ಕೂಡ ಕೇಳಿದ್ದಾರೆ. ಈ ರೀತಿಯಾಗಿ ಆಗಬಾರದು, ನಮಗೂ ನೋವಿದೆ ಎಂದರು. ಇದೇ ಸಂದರ್ಭದಲ್ಲಿ ನನಗೆ ಡೀಟೇಲ್ಸ್ ಗೊತ್ತಿಲ್ಲ. ಇಡಿ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಸಿಟ್ಟಿದೆ. ಕಾಂಗ್ರೆಸ್ ಎಂಎಲ್ಎ ಮೇಲೆ ದಾಳಿ ಆಗುತ್ತೆ ಅಂದ್ರೆ ನಮ್ಮ ಪಕ್ಷ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. ಎಲೆಕ್ಷನ್ನಲ್ಲಿ ಆಗಿರುವ ವಿಚಾರ ಇವಾಗ ತೊಂದರೆ ಕೊಡ್ತಿರೋದು ಸರಿಯಲ್ಲ. ಇಲ್ಲಿರುವ ಶಾಸಕರು ಡಿವೈಡ್ ಮಾಡಬೇಕು ಅಂತ ಪ್ರಯತ್ನ ನಡೆದಿದೆ. ಇಡಿ ಅವರು ಯಾವ ರೀತಿಯಾಗಿ ಕೇಸ್ ಮಾಡ್ತಾರೋ ನೋಡೋಣ. ನಿಗಮದ ಹಣ ದುರ್ಬಳಕೆ ಆಗಿರೋದು ಇಡಿಗೆ ಬಿಟ್ಟಿರುವ ವಿಚಾರ. ಈ ಕುರಿತು ತನಿಖೆ ಆಗುತ್ತೆ. ಚುನಾವಣೆ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಸೀಸ್ ಮಾಡಿದ್ದಾರೆ. ಆ ಹಣ ಎಲ್ಲಿದೆ, ಏನಾಗಿದೆ ಅಂತ ಇದುವರೆಗೆ ಹೊರಗಡೆ ಬಂದಿಲ್ಲ. ಅವರು ಒಂದೇ ಪಾರ್ಟಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಪಕ್ಷಕ್ಕೆ ತೊಂದರೆ ಕೊಟ್ಟರೆ ಭೇದ ಭಾವ ಉಂಟಾಗಿ ನಮಗೆ ಅನುಕೂಲ ಆಗುತ್ತೆ ಅಂತ ಪ್ಲಾನ್. ಆದ್ರೆ ನಮ್ಮ ಎಂಎಲ್ಎಗಳು ಎಲ್ಲ ಒಗ್ಗಟ್ಟಾಗಿದ್ದಾರೆ. ಕರ್ನಾಟಕದಲ್ಲಿ ಇದು ವರ್ಕೌಟ್ ಆಗೋದಿಲ್ಲ ಎಂದು ಹೇಳಿದರು. 3-4 ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಇಲ್ಲಿ ಸ್ಟ್ಯಾಂಪೇಡ್ ಆಗಿತ್ತು, ಆಮೇಲೆ ಕಾಸ್ಟ್ ಸೆನ್ಸಸ್ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಆಡಳಿತಕ್ಕೆ ಸಂಬಂಧಪಟ್ಟಂತದನ್ನ ಮಾಹಿತಿ ನಾನು ರಾಹುಲ್ ಗಾಂಧಿ ಅವರು ಕುರಿತು ತಗೊಂಡೇವೆ. ನ್ಯಾಚುರಲಿ ಅದನ್ನ ನಮ್ಮ ಇಂಟರ್ನಲ್ ಪಾರ್ಟಿ ಕನ್ಸಂಪ್ಷನ್ಗೋಸ್ಕರ ಆ ಮಾಹಿತಿಯನ್ನ ಪಡೆದು ಕೆಲವು ಸೂಕ್ಷ್ಮವಾಗಿ ಅವ್ರಿಗೆ ತಿಳಿದಿದೆ. ಇಂಥ ಕೆಲವು ಘಟನೆಗಳನ್ನ ನಡೀಬಾರದಿತ್ತು. ಕುಟುಂಬಗಳಿಗೆ ನಾವು ಅವರ ಬೆನ್ನಿಗೆ ನಾವು ನಿಲ್ಲಬೇಕು, ಸಹಾಯ ಮಾಡಬೇಕು ಅಂತಕ್ಕಂಥ ಮಾತು ರಾಹುಲ್ ಗಾಂಧಿ ಹೇಳಿದ್ರು. ಅದು ನಡೀತದೆ. ಈಗ ಸದ್ಯಕ್ಕೇನಿಲ್ಲ, ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೋಡ್ಬೇಕು. ಈಗ ಬಿಜೆಪಿ ಸಿಎಂ ಡಿಸಿಎಂ ಅವರು ರಾಜೀನಾಮೆ ಕೇಳ್ತಿದೆ ಸರ್, ಕ್ಯಾಂಪಸ್ ವಿಚಾರಕ್ಕೆ. ಕುಂಭಮೇಳದಲ್ಲ ಇದು ಕೊಟ್ರ, ನಾನು ಅದಕ್ಕೆ ಹೇಳೋದಿಲ್ಲ. ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸಿಗಿಸ್ಕೊಳ್ಳೋದು.
ಅಲ್ಲಂತೂ ಲಕ್ಷಾಂತರ ಜನ ಹೋದರು, ಲೆಕ್ಕನೇ ಇಲ್ಲ ಅಲ್ಲಿ. ನನಗೆ ಬೈದ್ರು ಅವಾಗ ಏನಂತ. ಆಮೇಲೆ ಒಂದು ಹಣಗಳ ತೇಲುವಾಗ ಈಗ ಅಲ್ಲ, ಕೋವಿಡ್ ಹಂಗೆ ಈಗ ಅವ್ರು ಕೊಟ್ರ ಅದನ್ನ ಯೋಗಿ. ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನೀಡಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿ. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ, ಹಿಂಗಾಗ್ಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದ್ರು, ಇದು ಏನು ದೊಡ್ಡ ನ್ಯಾಷನಲ್ ಇವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂತ ನಾವು ನೋಡ್ತೀವಿ. ಕಾರ ಹುಣ್ಣಿಮೆ ಹಿನ್ನೆಲೆ ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿ ಶ್ರೀ ಬಸವೇಶ್ವರ ಸೇವಾ ಸಮಾಜದ ವತಿಯಿಂದ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದ ಎತ್ತುಗಳಿಂದ ಕರಿ ಕಡಿಯಲಾಯಿತು. ಕಾರ ಹುಣ್ಣಿಮೆ ಪ್ರಯುಕ್ತ ನಗರದ ಜಗತ್ ಬಡಾವಣೆಯ ವಾರ್ಡ್ ನಂಬರ್ 34ರಲ್ಲಿ ಶ್ರೀ ಬಸವೇಶ್ವರ ಸೇವಾ ಸಮಾಜದ ನೇತೃತ್ವದಲ್ಲಿ ರೈತರಾದ ಮಲ್ಲೇಶಪ್ಪ, ಪೀರಪ್ಪ, ಸೋಮ ಮತ್ತು ನಾಗೇಶ್ ದಂಡಪ್ಪಗೋಳ್ ಅವರ ಮನೆಯ ಎತ್ತುಗಳನ್ನು ವಿವಿಧ ಬಣ್ಣಗಳಿಂದ ಶೃಂಗರಿಸಿ ಸಂಪ್ರದಾಯದಂತೆ ಕರಿ ಕಡಿಯುವ ಮೂಲಕ ಸಂಭ್ರಮಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಮಳೆಗಾಲ ಆರಂಭವಾದ ಹಿನ್ನೆಲೆ ರೈತರ ಹಬ್ಬವಾದ ಕಾರ ಹುಣ್ಣಿಮೆಯನ್ನು ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಂತೆ ಈ ವರ್ಷವೂ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಎಂದು ತಿಳಿಸಿದರು. ನಮಸ್ಕಾರ. ಇವತ್ತು ನಿನ್ನೆ ಹೊನ್ನುಗ್ಗಿ ಆದ ಮರುದಿವಸ ಏನಿರ್ತಕ್ಕಂಥ ಕಾರ ಹುಣ್ಣಿಮೆ ಅಂತಂದರೆ ಒಂದು ದೊಡ್ಡ ಹುಣ್ಣಿಮೆಯಲ್ಲಿ ಇರ್ತಕ್ಕಂಥ ಒಂದು ಜ್ಯೇಷ್ಠ ಹುಣ್ಣಿಮೆ ಇದು. ಸೊ ನಿನ್ನೆ ಇಲ್ಲಿರ್ತಕ್ಕಂಥ ಒಂದು ಹೊನ್ನುಗ್ಗಿ ಅಂತಂದರೆ ದೇವಲೋಕದಲ್ಲಿ ಕೆಳಗಡೆ ಹೋಗಿ ರೈತರಿಗೆ ಯಾರು ಸಹಾಯ ಮಾಡ್ತೀರ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಬಂಗಾರ ಉಂಗುರ ಮತ್ತು ಹುಗ್ಗಿ ಹಾಕಿ ಕೊಟ್ಟಾಗ ಅವಾಗ ನಂದಿ ಇದರಲ್ಲಿ ಹುಗ್ಗಿನಲ್ಲಿ ಉಂಗುರ ಬಂದಾಗ ನಂದಿಗೆ ತಳ ಕಳಿಸ್ತಾರೆ, ನೀನು ಹೋಗಿ ರೈತರನ್ನು ಸೇವೆ ಮಾಡು ಅಂತೇಳಿ. ಸೊ ಅವಾಗ ನೋಡೋದು ಏನದಲ್ಲ, ಹೊನ್ನುಗ್ಗಿ ಮರುದಿವಸ ಕಾರ ಹುಣ್ಣಿಮೆ ಅಂದರೆ ಜ್ಯೇಷ್ಠ ಹುಣ್ಣಿಮೆ, ದೊಡ್ಡ ಹುಣ್ಣಿಮೆ. ಇವತ್ತಿನ ದಿವಸ ಎತ್ತುಗಳಿಗೆ ಪೂಜೆ ಮಾಡಿ ಅವರಿಗೆ ಅಂಬಲಿ ಮತ್ತು ಉಪ್ಪು ಎಲ್ಲ ನೀರು ಕುಡಿಸಿ ಕೊಂಬಿಗೆ ಬಣ್ಣ ಹಚ್ಚಿ, ಯಾಕಂದರೆ ಮಳೆಗಾಲದಲ್ಲಿ ಕೊಂಬಿಗೆ ಏನೂ ಆಗಬಾರ್ದು ಅಂತ ತಿಳ್ಕೊಂಡು ಕಾಲಿನೆಲ್ಲ ಇದು ಮಾಡಿಕೊಂಡು ಇವತ್ತೇನದಲ್ಲ ಕರಿ ಕಡಿಯೋದ್ರ ಮುಖಾಂತರ ನಂದಿಯ ದೇವರಿಗೆ ರೈತರ ಬೆನ್ನೆಲುಬಾದಂಥ ಎತ್ತುಗಳಿಗೆ ಇವತ್ತು ಸಮರ್ಪಣೆ ಆಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೀವಿ. ನಾವು ಜಗತ್ ಬಡಾವಣೆಯಿಂದ ಮಾತಾಡ್ತಾ ಇದ್ದೀವಿ. ನಮಸ್ಕಾರ. ಈ ಜಗತ್ ಬಡಾವಣೆ ಕಾರುಣ್ಯ ಭಾಳ ವಿಜೃಂಭಣೆಯಿಂದ ಆಗ್ತದೆ, ಭಾಳ ಪುರಾತನ ಕಾಲದಿಂದ ನಡ್ಕೋತ ಬಂದದ. ಇದು ಜಗತ್ತಿಗೆ ಪ್ರಸಿದ್ಧ, ಯಾಕಂದ್ರೆ ಎಲ್ಲ ಹಳ್ಳಿಗೆ ಮುಳುಗಿ ಹೋಗ್ಯದ. ಆದರೆ ಇವತ್ತು ನಮ್ಮಲ್ಲಿ ಜಗತ್ತಿನ ಇದು ಅದ ಅಂದ್ರೆ ಇದು ಕಾರುಣ್ಯ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಇದು ಚಾಲನೆ ಕೊಡ್ಲಿಕ್ಕೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ ಅವರು ಮಗನಾದ ಅಭಿಷೇಕ್ ಪಾಟೀಲ್ ಅವರು ಚಾಲನೆ ಕೊಡೋದಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ದಕ್ಷಿಣ ಮತಕ್ಷೇತ್ರದ ನಿಲ್ಕಂಠ ಮುಲಿಯವರು ಕೂಡ ಚಾಲನೆ ಕೊಡಲಿಕ್ಕೆ ಬಂದಿದ್ದಾರೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ,
ದಕ್ಷಿಣ ಕ್ಷೇತ್ರದ ಶಾಸಕ ಅಲಂಪ್ರಭು ಪಾಟೀಲ್ ಅವರ ಸುಪುತ್ರರಾದ ಅಭಿಷೇಕ್ ಪಾಟೀಲ್, ವಿಜಯಕುಮಾರ್ ಕಟ್ಟಿಮನಿ, ರಾಜೇಶ್ ಹಡ್ಗಿಲ್ಕರ್. ಸಮಿತಿ ಮುಖಂಡರಾದ ಅಪ್ಪಣ್ಣಗುಡ್ಡ, ರಾಮಣ್ಣ ಸೋಮ, ಸಿದ್ದಣ್ಣ ಅಪ್ಪಣ್ಣಗುಡ್ಡ, ಶಣಬಸಪ್ಪ ಅವಂಟಗಿ, ಮಹಾದೇವ ಅಂಬಣ್ಣಗೋಡಿ, ಶಣಬಸಪ್ಪ ಮಹಾದೇವಪ್ಪ, ದೇವಣ್ಣ ಗಾಂಜಿ, ಶರಣಪ್ಪ ಬುಳ್ಳ, ಭೀಮರಾಯ್ ಕಟ್ಟಿಮನಿ ಸೇರಿದಂತೆ ಬಡಾವಣೆಯ ಅನೇಕ ಮುಖಂಡರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಾಂಗ್ರೆಸ್ ಕಚೇರಿಯಲ್ಲಿ ಡೇವಿಡ್ ಸಿಮಿಯೋನ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ. ಎಚ್ಕೆಇ ಶಿಕ್ಷಣ ಸಂಸ್ಥೆಯಲ್ಲಿ ನೂತನ ಬಸ್ಗೆ ಚಾಲನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಡೇವಿಡ್ ಸಿಮಿಯೋನ್ ಅವರ ನಿಧನ ಹಿನ್ನೆಲೆ ಕಾಂಗ್ರೆಸ್ ಮುಖಂಡರು ಶ್ರದ್ಧಾಂಜಲಿ ಸಲ್ಲಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ದಿವಂಗತರಾದ ವಿಧಾನ ಪರಿಷತ್ ಮಾಜಿ ಸಭಾಪತಿ ಡೇವಿಡ್ ಸಿಮಿಯೋನ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ನೆರವೇರಿಸುವ ಮೂಲಕ ಅಗಲಿದ ನಾಯಕನಿಗೆ ಕಾಂಗ್ರೆಸ್ ಮುಖಂಡರು ಸಂತಾಪ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮಹಾಂತಪ್ಪ ಸಂಗಾವಿ ಅವರು, ಡೇವಿಡ್ ಸಿಮಿಯೋನ್ ಅವರು ವಿಧಾನ ಪರಿಷತ್ ಸಭಾಪತಿಯಾಗಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಅಗಲಿಕೆ ನಿಜಕ್ಕೂ ನೋವುಂಟು ಮಾಡಿದೆ. ಬಳಿಕ ಮಾತನಾಡಿದ ರಾಜಗೋಪಾಲ್ ರೆಡ್ಡಿ ಅವರು, ಡೇವಿಡ್ ಸಿಮಿಯೋನ್ ಸಾವು ಕಾಂಗ್ರೆಸ್ ಪಕ್ಷ ಹಾಗೂ ರಾಜ್ಯಕ್ಕೆ ತುಂಬಲಾಗದ ನಷ್ಟ. ದೇವರು ಅವರ ಆತ್ಮಕ್ಕೆ ಶಾಂತಿ ನೀಡಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಮಾಜಿ ವಿಧಾನ ಪರಿಷತ್ನ ಸಭಾಧ್ಯಕ್ಷರು ಆದಂಥ ದಿವಂಗತ ಡೇವಿನ್ ಸ್ಯಾಮೇಜಿಯವರು ನಿನ್ನೆ 10ನೇ ತಾರೀಕು ಜೂನ್ 2025 ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಒಬ್ಬ ಬಹಳ ನಾಯಕ, ಕರ್ನಾಟಕದ ಈ ಗುಲ್ಬರ್ಗ ಜಿಲ್ಲೆಯ ಯಾದಗಿರಿ ತಾಲೂಕಿನಲ್ಲಿ ಹುಟ್ಟಿದರವರು. ಮೊದಲನೇ ಬಹಳಷ್ಟು ಹೋರಾಟದಲ್ಲಿ ಬಂದಂಥ ಒಬ್ಬ ನಾಯಕ, ಮುಸ್ತದಿ. JDS ಇದ್ದುಕೊಂಡು ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿ ಪರಿಷತ್ನ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಗುಲ್ಬರ್ಗ ಜಿಲ್ಲೆಯ ಇಡೀ ಜನಾಂಗಕ್ಕೆ ಅವರು ಎಲ್ಲ ಸಮಾಜದವರನ್ನು ಬಹಳ ಒಂದು ಆತ್ಮೀಯದಿಂದ, ಗೌರವದಿಂದ ನೋಡ್ಕೊಂಡು ಹೋಗ್ತಿದ್ರು. ನಮಗೆ ಹಿರಿಯರು, ನಮಗೆ ಭಾಳ, ನಾನು ಸುಮಾರು 35 ವರ್ಷ ಕಾಂಗ್ರೆಸ್ನಲ್ಲಿದ್ದರು. ನಾವು 89ರಲ್ಲಿ ನಾವು ZP ಸದಸ್ಯರಾದಾಗ ಅವರು ಸಹ ಏನಪ್ಪ ಅಂದ್ರೆ ನಮ್ಮ ಹಿರಿಯರಾಗಿ ಭಾಳ ಆತ್ಮೀಯ, ಎಲ್ಲರ ಜೊತೆಯಲ್ಲಿ ಈ ಇಡೀ ಗುಲ್ಬರ್ಗದಲ್ಲಿ ಅವರು ಭಾಳ ಆದರ್ಶ ವ್ಯಕ್ತಿಯಾಗಿ, ಅವರು ಒಬ್ಬ ಸಭಾಧ್ಯಕ್ಷ ಅಂತಲ್ಲ, ಸಾಮಾನ್ಯ ಕಾರ್ಯಕರ್ತರಂತೆ ಎಲ್ಲರ ಜೊತೆಯಲ್ಲಿ ಹೊಂದ್ಕೊಂಡು ಹೋಗ್ತಕ್ಕಂಥ ಮಹಾನ್ ನಾಯಕ ಡೇವಿಡ್ ಸ್ಯಾಮೇನ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಂತ್ಯಕ್ರಿಯೆಯನ್ನು ನಾಳೆ ಬೆಳಿಗ್ಗೆ ವಿದ್ಯಾಲಯದಲ್ಲಿ ಇಡಲಾಗುತ್ತದೆ. ಅಲ್ಲಿ ಎಲ್ಲ ದರ್ಶನ ಪಡೆದುಕೊಳ್ಳುತ್ತಾರೆ. 10/5/2025 ನಮ್ಮ ನೆಚ್ಚಿನ ನಾಯಕರು, ಮಾಜಿ ವಿಧಾನ ಪರಿಷತ್ನ ಸಭಾಧ್ಯಕ್ಷರು ಆಗಿದ್ದಂಥ ಸನ್ಮಾನ್ಯ ದಿವಂಗತ ಡೇವಿಡ್ ಸಿಮಿಯೋನ್ ಅವರು ನಮ್ಮನ್ನಗಲಿ ಇಹಲೋಕದ ಯಾತ್ರೆಯಲ್ಲಿದ್ದಾರೆ. ಬಹಳ ಒಂದು ದುಃಖದ ಈ ಸಮಯ.
ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಆಸ್ತಿಯಾಗಿದ್ದರು ಅವರು. ಡೇವಿಡ್ ಸಿಮೆನ್ ಸಾಹೇಬ್ರು ಅಂತಂದ್ರೆ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರ ವ್ಯಕ್ತಿತ್ವ ಅಂತಂದ್ರೆ ಏನು ಪ್ರತಿಯೊಬ್ಬ ಸಣ್ಣ ಮಗುಗೂ ಒಂದು ಒಳ್ಳೆಯ ರೀತಿಯಿಂದ ಮಾತಾಡುವಂಥ ಒಂದು ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಒಂದು ಸಣ್ಣ ವಿಷಯ ಹೇಳ್ಬೇಕಂದ್ರೆ, ನಾವು ಪಾಲಿಟಿಕ್ಸ್ನಾಗೆ ಇರಲಿಲ್ಲ ಅವಾಗ ಅವ್ರು ಇದ್ದಾಗ, ಅವರು ಸ್ಪೀಕರ್ ಆಗಿದ್ದಾಗ ಸುಮ್ಮನೆ ಹೊರಗಿನ ಒಳಗೆ ಎಂಟ್ರ್ ಆಗ್ಬೇಕಂತ ಮಾಡ್ಲಿಕ್ಕತ್ತಿದ್ದೆವು ನಾವು. ನಮಗೆ ಅವ್ರ ಪರಿಚಯನೇ ಇರಲಿಲ್ಲ. ಆದರೆ ಅವ್ರಿಗೆ ನಾವು ಈಗಲೂ ನೆನೆಸ್ತೀವಿ, ಏನು ಒಳಗೆ ಹೋಗ್ಬೇಕಾಗ್ಯದ, ನಡ್ರಿ ನಾ ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ಒಂದು ಸರಳ, ಯಾರೇ ಸಿಗಲಿ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಮಾತನಾಡುವಂಥ ಒಂದು ವ್ಯಕ್ತಿ. ಈ ಒಂದು ಅಗಲಿಕೆಯ ದುಃಖ ಅವರ ಕುಟುಂಬದ ಸದಸ್ಯರಿಗೆ ಬಹಳ ಭರಿಸಲಾರದ ನೋವಾಗಿರ್ತದೆ. ಈ ನೋವನ್ನು ತುಂಬುವ ಶಕ್ತಿ ದೇವರು ಅವರಿಗೆ ಕೊಡಲಿ. ಡೇವಿಡ್ ಸಿಮೆನ್ ಸಾಹೇಬರ ಒಂದು ಆತ್ಮಕ್ಕೆ ಶಾಂತಿ ಸಿಗಲೆಂದು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಮ್ಮಿಕೊಂಡಿರುವಂಥ ಶಾಂತಿ ಸಭೆಯಲ್ಲಿ ಈ ಸಂದರ್ಭದಲ್ಲಿ ಮುಖಂಡರಾದ ಸಂಧ್ಯಾ ರಾಜು, ಧರ್ಮರಾಜ್ ಹೇರೂರ್, ಈರಣ್ಣ ಝಳಕಿ, ಶಫೀಕ್ ಅಹಮದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸ್ಕೂಲ್ ಕಾಲೇಜ್ ಆಫ್ ನರ್ಸಿಂಗ್ ಸಂಸ್ಥೆಯ ಕಾಲೇಜಿಗೆ ಕರ್ನಾಟಕ ಬ್ಯಾಂಕ್ ವತಿಯಿಂದ ಶಾಲೆ ಕಾಲೇಜು ವಾಹನ ಕೊಡುಗೆ ನೀಡಿದ್ದು, ವಾಹನಕ್ಕೆ ಬುಧವಾರ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಅವರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದ ಶೈಕ್ಷಣಿಕ ಕ್ರಾಂತಿ ನಡೆಸಿದೆ. ಅಸಂಖ್ಯಾತ ವಿದ್ಯಾರ್ಥಿಗಳು ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ಉನ್ನತ ಹುದ್ದೆಯಲ್ಲಿದ್ದಾರೆ. ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಸಹಕಾರವಾಗಲಿ ಎಂದು ಕರ್ನಾಟಕ ಬ್ಯಾಂಕ್ ಬಸ್ ಕೊಡುಗೆಯಾಗಿ ನೀಡಿರುವುದು ಸಂತಸದ ಸಂಗತಿ. ಕರ್ನಾಟಕ ಬ್ಯಾಂಕ್ ಆಡಳಿತ ಮಂಡಳಿಗೆ ಕೃತಜ್ಞತೆ ಸಲ್ಲಿಸುವೆ ಎಂದು ಹೇಳಿದರು. ನಂತರ ಮಾತನಾಡಿದ ಕಾಲೇಜ್ ಡೀನ್ ಡಾಕ್ಟರ್ ಪೂರ್ಣಿಮಾ ಅವರು, ವಿದ್ಯಾರ್ಥಿಗಳಿಗೆ ಸಹಕಾರವಾಗಲಿ ಎಂಬ ನಿಟ್ಟಿನಲ್ಲಿ ಕರ್ನಾಟಕ ಬ್ಯಾಂಕ್ 56 ಸೀಟ್ಗಳ ಬಸ್ ಕೊಡುಗೆಯಾಗಿ ನೀಡಿದ್ದು ಸಂತೋಷದ ಸಂಗತಿ. ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಸಹಕಾರವಾಗಲಿದೆ ಎಂದು ಹೇಳಿದರು. ಸಮಾರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಸ್ಕೂಲ್ ಕಾಲೇಜ್ ಆಫ್ ನರ್ಸಿಂಗ್ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸ್ಕೂಲ್ ಕಾಲೇಜ್ ಆಫ್ ನರ್ಸಿಂಗ್ ಸಂಸ್ಥೆಯ ಕಾಲೇಜಿಗೆ ಕರ್ನಾಟಕ ಬ್ಯಾಂಕ್ ವತಿಯಿಂದ ಶಾಲೆ ಕಾಲೇಜು ವಾಹನ ಕೊಡುಗೆ ನೀಡಿದ್ದು, ವಾಹನಕ್ಕೆ ಬುಧವಾರ ಚಾಲನೆ ನೀಡಲಾಯಿತು. ಇವತ್ತಿನ ಈ ಒಂದು CSR ಫಂಡ್ನಲ್ಲಿ ನಮ್ಮ ನರ್ಸಿಂಗ್ ಕಾಲೇಜಿಗೆ ಬಸ್ ಕೊಡುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮವರೇ ಆದ ನಮ್ಮ ಮ್ಯಾನೇಜ್ಮೆಂಟಿನ ಕಾರ್ಯದರ್ಶಿಗಳಾದಂಥ ಉದಯ್ ಚಿಂಚೋಳಿ ಅವರೇ, ಮ್ಯಾನೇಜ್ಮೆಂಟಿನ ಎಲ್ಲ ನನ್ನ ಆತ್ಮೀಯ ಸಹಯೋಗಿ ಮಿತ್ರರೇ, ಕರ್ನಾಟಕ ಬ್ಯಾಂಕಿನ ನಾಗಾರ್ಜುನ ರೆಡ್ಡಿ ಹಾಗೂ ಮುರಳೀಧರ್ ಸರ್. ಮೊದಲನೇದಾಗಿ ಅವರಿಗೆ ನಾನು ಅತ್ಯಂತ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. CSR ಫಂಡ್ ಅಡಿಯಲ್ಲಿ ನಮಗೆ ಇವತ್ತು ನರ್ಸಿಂಗ್ ಕಾಲೇಜಲ್ಲಿ ನಮ್ಮ ಬಸ್ ಬೇಕು ಅಂತ ಪ್ರಿನ್ಸಿಪಾಲ್ರು ಅನೇಕ ವರ್ಷದಿಂದ ನಮ್ಗೆ ಕೇಳ್ತಾಯಿದ್ರು. ಆದರೆ ಅದು ಯಾವುದೋ ಕಾರಣಕ್ಕೆ ನಮ್ಮ ಬಸ್ ಕೊಡೋದಾಗಲಿಲ್ಲ. ಆದರೆ ಈ ಬಾರಿ ನಾನು ಬಸ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಈ ಸಂದರ್ಭದಲ್ಲಿ ಅವರ ಕೊಡುಗೆ ನನಗೆ ಅತ್ಯಂತ ಸಂತೋಷದಾಯಕ ಮತ್ತು ದೇ ಆರ್ ಹೆಲ್ಪಿಂಗ್ ಅಸ್ ಟು ಟ್ರೈನ್ ದ ನರ್ಸಸ್. ನಾವು ಅನೇಕ ಕಾರ್ಯಕ್ರಮದಲ್ಲಿ ನಾವು ಬಸ್ಗಳನ್ನು ಬರೀ ನಾವು ವಿದ್ಯಾರ್ಥಿಗಳಿಗೆ ಹಾಸ್ಟೆಲಿಂದ ಇಲ್ಲಿ ತರಲಿಕ್ಕೆ ಅಷ್ಟೇ ಅಲ್ಲ, ವಿ ಸೆಂಡ್ ದೆಮ್ ಟು ದ ರೂರಲ್ ಪ್ಲೇಸಸ್. ಬೇರೆ ಬೇರೆ ಕ್ಯಾಂಪ್ಸಲ್ಲಿ ನಾವು ಕಳಿಸ್ಕೊಡ್ತೀವಿ. I thank our Honorable President Sir, Vice President, Secretary and Joint Secretary and all the Governing Council members for being so kind and humble to sanction a bus which was very much necessary for our College of Nursing and School of Nursing, as we have already enhanced the seats from 100 to 200. So it was a very good contribution from Karnataka Bank as well for their kind donation, and I thank all the management with all my heart. Thank you. ಇವತ್ತು ನಮ್ಮ ನರ್ಸಿಂಗ್ ಮಹಾವಿದ್ಯಾಲಯದಲ್ಲಿ ಒಂದು ಐತಿಹಾಸಿಕ ದಿನವನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ದಿನಗಳಿಂದ ನಮ್ಮ ಬೇಡಿಕೆ ಇತ್ತು, ಒಂದು ಹೊಸ ಬಸ್ಸು ಮತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು 50-60 ಸ್ಟೂಡೆಂಟ್ಸ್ ಇರ್ತಕ್ಕಂಥದ್ದು. ಯಾಕಂತಂದರೆ ನಾವು ಒಂದು 3 ವರ್ಷದ ಹಿಂದೆ 60 ಸೀಟ್ಲಿಂದ ನಾವು 100 ಸೀಟ್ಗೆ ಅನೌನ್ಸ್ಮೆಂಟ್ ಮಾಡ್ಕೊಂಡು ಬಂದಿದ್ವಿ. ಮತ್ತು ಈಗ ಅಧ್ಯಕ್ಷರ ಮತ್ತು ನಮ್ಮದು ಸಂಚಾಲಕರಾದ ಡಾಕ್ಟರ್ ನಾಗೇಂದ್ರ ಎಸ್ ಮಂಟೇಳ್ ಸರು ಮತ್ತು ನಮ್ಮ ಅಧ್ಯಕ್ಷರ ಒಂದು
ಅನುಮತಿ ಮೇರೆಗೆ ನಾವು 100ರಿಂದ 200 ಸೀಟಿಗೆ ನಾವು ಅಪ್ಲೈ ಮಾಡಿದ್ದೀವಿ. ಇನ್ನೊಂದು ಕೆಲವು ದಿನಗಳಲ್ಲಿ ನಮಗೆ ಅದನ್ನು ಒಂದು ಪರ್ಮಿಷನ್ ಬರುತ್ತೆ. ಇಂಥ ಒಳ್ಳೆಯ ಸಂದರ್ಭದಲ್ಲಿ ನಮಗೆ ಮ್ಯಾನೇಜ್ಮೆಂಟು ಒಂದು ಬಸ್ ಕೊಟ್ಟಿದ್ದು ತುಂಬ ಸಂತೋಷದ ದಿನ. ಇದೊಂದು ನಮ್ಮದು 34 ವರ್ಷಗಳಲ್ಲಿ ಇದೊಂದು ಬಹಳ ಮಹತ್ವದ ದಿನ. ಆಮೇಲೆ ಈಗ ಇನ್ನೊಂದು ವಿಷಯ ಏನಂತಂದರೆ 25ನೇ ತಾರೀಕಿನಿಂದ ನಮ್ಮದು CET ಕೌನ್ಸಿಲಿಂಗ್ ನಡೀತಾ ಇದೆ. ಎಲ್ಲರೂ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿ ಕಾಲೇಜನ್ನು ಒಂದು ಸೆಲೆಕ್ಷನ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೊಳ್ಬೇಕು. CET ಥ್ರೋನೇ ಇದೆ. 20% ಏನಿದೆಲ್ಲ ಮ್ಯಾನೇಜ್ಮೆಂಟ್ ಇದೆ. ಬೇಗ ಅಡ್ಮಿಷನ್ ಬಯಸೋರು ಬೇಗ ಬಂದು ಕೇವಲ 20 ಸೀಟ್ ಇರ್ತಕ್ಕಂಥದ್ದು ತಾವು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸಿ ನಮ್ಮ ಆಡಳಿತ ಮಂಡಳಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಸಂಚಾಲಕರಾದ ಡಾಕ್ಟರ್ ನಾಗೇಂದ್ರ ಮಂಠಾಳೆ ಹಾಗೂ ಆಡಳಿತ ಮಂಡಳಿ ಸದಸ್ಯರಾದ ಅರುಣ್ ಕುಮಾರ್ ಪಾಟೀಲ್, ಡಾಕ್ಟರ್ ರಜನೀಶ್ ವಾಲಿ, ಡಾಕ್ಟರ್ ಮಹಾದೇವಪ್ಪ ರಾಂಪುರೆ, ಡಾಕ್ಟರ್ ಶರಣಬಸಪ್ಪ ಹರವಾಳ್, ಸಾಯಿನಾಥ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಎನ್ ಪಟ್ಟಣ್, ಅನಿಲ್ ಕುಮಾರ್ ಸೋಮಶೇಖರ್ ಮರಗೋಳ್, ಡಾಕ್ಟರ್ ಕಿರಣ್ ದೇಶ್ಮುಖ್, ನಾಗಣ್ಣ ಘಂಟಿ, ನಿಶಾಂತ್, ಡಾಕ್ಟರ್ ಗುರುಲಿಂಗಪ್ಪ ಪಾಟೀಲ್, ಪ್ರಾಂಶುಪಾಲರಾದ ಡಾಕ್ಟರ್ ಮಹಾದೇವಪ್ಪ ಗೋಧಿ, ಚೇತನ್ ಸಜ್ಜನ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಡಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಸಿಟ್ಟಿದೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ. ಬಸವೇಶ್ವರ ಸೇವಾ ಸಮಾಜದಿಂದ ಸಂಭ್ರಮದ ಕಾರ ಹುಣ್ಣಿಮೆ ಆಚರಣೆ. ಕಾಂಗ್ರೆಸ್ ಕಚೇರಿಯಲ್ಲಿ ಡೇವಿಡ್ ಸಿಮಿಯೋನ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ. HKE ಶಿಕ್ಷಣ ಸಂಸ್ಥೆಯಲ್ಲಿ ನೂತನ ಬಸ್ಗೆ ಚಾಲನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.